ಮೀಸಲಾತಿಗಾಗಿ ಆಗ್ರಹಿಸಿ ಹಾಲು ಮತಸ್ಥರು ಅಫ್ಜಲ್ಪುರದಲ್ಲಿ ಬೃಹತ್ ಹೋರಾಟ ಮಾಡುವ ಮುಖೇನ ಸರ್ಕಾರದ ಗಮನ ಸೆಳೆದಿದ್ದಾರೆ. ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ಹಾಲು ಮತಸ್ಥರು ಅಫ್ಜಲ್ಪುರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೊಂಡಪಾರ್ಯದ ಪದ ಕುರುಬ ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ತಾಲೂಕು ಮಟ್ಟದ ಬೃಹತ್ ಹೋರಾಟ ನಡೆದಿದೆ. ಹಲವು ಜಿಲ್ಲೆಗಳಲ್ಲಿ ಹಾಲು ಮತಸ್ಥರು ಆರ್ಥಿಕವಾಗಿ ಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ. ಮೀಸಲಾತಿ ನೀಡದಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ತಾಲೂಕು ಸಮುದಾಯ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮರಿಮಕ್ಕಳಿಗಾಗಿ ನಾವೊಂದು ದಾರಿದೀಪ ಮಾಡಿಕೊಡ್ಬೇಕಾಗಿದೆ ಬಂಧುಗಳೇ. ಇದನ್ನ ಸುಮಾರು 10 ವರ್ಷ ಆಯಿತು. ಕುಲಶಾಸ್ತ್ರ ಅಧ್ಯಯನವಾಗಿ ಕೇಂದ್ರ ಸರ್ಕಾರ ಕೇಳಿದಂತ ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮುಖಾಂತರ ಕಳಿಸಿದ್ದಾರೆ ಬಂಧುಗಳೇ. ಆದರೆ ಇಲ್ಲಿವರೆಗೆ 10 ವರ್ಷದಿಂದ ನಮ್ಮ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಅದನ್ನು ಇವತ್ತಿನವರೆಗೆ ಮಂಜೂರಾತಿ ಮಾಡಿಲ್ಲ ಬಂಧುಗಳೇ. ಇದರ ಉದ್ದೇಶ ಏನು? ನಾವು ಕೇಂದ್ರ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕಾಗಿದೆ ಬಂಧುಗಳೇ. ಈ ಗೊಂಡವನ್ನು ಸಮಾನಾಂತರ ಪದ ಕುರುಬ ಯಾದಗಿರಿ ಮತ್ತು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯವರಿಗೆ ಈಗಾಗಲೇ ಗೊಂಡದವರಿಗೆ ಏನು ಎಷ್ಟು ಕೊಡ್ತಾ ಇದ್ರಿ, ಅದು ಕುರುಬ ರಾಜಗೊಂಡ ಇದ್ರು ಕುರುಬ ಇದ್ರು ಸಹಿತ ನೀವು ಎಷ್ಟು ಕೊಡಬೇಕು. ಇದು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ಅವರ ಒಡನಾಡಿಗಳೆಲ್ಲ ಸೇರಿಕೊಂಡು ಇದು ಅವರ ಪಾರ್ಲಿಮೆಂಟ್ನಲ್ಲಿ ಮಂಜೂರಾತಿ ಮಾಡಿ ಗೆಜೆಟ್ ಮಾಡಬೇಕಂತಕೊಂಡು ಈ ವೇದಿಕೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ಬಿಜೆಪಿ ಮುಂಚೂಣಿಯಂತ ನಾಯಕರಿಗೆ ನಾನು ಒತ್ತಾಯ ಮಾಡ್ತೀನಿ ಬಂಧುಗಳೇ. ಇದು ಏನಾದರೂ ನೀವು ಮಂಜೂರಾತಿ ಮಾಡದಿದ್ರೆ ಮುಂದಿನ ದಿನದಲ್ಲಿ ಮುಂದೆ ಏನು ಬರುತ್ತೆ ನಿಮ್ಮ ಪಾರ್ಲಿಮೆಂಟ್ ಇಲಾಖೆಯಲ್ಲಿ ನೀವು ತಕ್ಕ ಪಾಠ ಕಲಿಯಬೇಕಾಗುತ್ತದೆ ಬಂಧುಗಳೇ. ಈ ವೇದಿಕೆ ಮುಖಾಂತರ ನಾನು ತಮಗೆ ಕಿವಿ ಮಾತು ಮತ್ತು ಅಗ್ರೆಸಿ ಎರಡೂ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಏನಾದರೂ ಫೆಬ್ರವರಿ ಒಳಗಾಗಿ ಮಂಜೂರಾತಿ ಏನಾದರೂ ಕೊಡದೇ ಇದ್ರೆ, ಜನವರಿ ಒಳಗಾಗಿ ನೀವೇನಾದರೂ ಮಂಜೂರಾತಿ ಕೊಡದೇ ಇದ್ರೆ ನಾವು ಮುಂದಿನ ದಿನಮಾನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಬಹಳ ಬೃಹತ್ ಪ್ರಮಾಣದಲ್ಲಿ ಸಾಮಾನ್ಯ ಸಿದ್ದರಾಮಯ್ಯವರಾಗಲಿ ಖರ್ಗೆಯವರಾಗಲಿ ಇಂಥ ನಾಯಕರನ್ನ ಕರೆಸಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ತಮಗೆ ಆಗ್ರಹಿಸಬೇಕಾಗ್ತದೆ ಬಂಧುಗಳೇ. ನಾನು ನನ್ನ ಸಮಾಜ ಬಾಂಧವರನ್ನು ಮಾತಾಡಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಎಂದು ಈ ಜಗತ್ತು ಹುಟ್ಟಿದೆ ಅವತ್ತಿನಿಂದ ಪಲ್ಲಿ ಮಿಂಚುಗಳು ಇರ್ತಾರೆ, ಕಾಲು ಎಳೆಯವರು ಇರ್ತಾರೆ, ಕಾಲು ಜಗ್ಗವರು ಇರ್ತಾರೆ. ಅದು ಯಾವಾಗ ಗೊತ್ತೋ ಈ ಕುಡಿದಾರಿ. ಯಾಕಂದ್ರೆ ಸಮಾಜ ಒಳ್ಳೆ ಮನುಷ್ಯ ಹಾಲು ನಿಂತಿದ್ದಂತ ನನ್ನ ಸಮಾಜ. ತಾವು ಹಗಲಿಗಳು ಈ ಗೊಂಡ ಸಮಾಜ ಕುರುಬ ಎಸ್ಟಿ ಸೇರುವವರೆಗೆ ನಾವು ಯಾವುದು ಯೋಚನೆ ಮಾಡದೆ ಯಾರದೋ ಮಾತು ಕೇಳದೆ ನಾವು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಏನು ನೇತೃತ್ವ ವಹಿಸಿದ್ದಾರೆ ಅವರ ಆರೋಗ್ಯ ಸರಿ ಇರ್ತಿದ್ರು ಸಹಿತ ಗುರುಜಿಯವರಿಗೆ ನೇತೃತ್ವ ವಹಿಸಿದ್ದಾರೆ. ಗುರುಜಿಯವರು ಎಲ್ಲಿ ಹೇಳ್ತಾರೆ, ಎಲ್ಲಿ ಹಾಕ್ತಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಅಫ್ಜಲ್ಪುರದಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರಿಗೆ ಶಕ್ತಿ ತುಂಬೋಣ ಅಂತ ಕೂಡ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪಾದಗಳಿಗೆ ನಾನು ಅಣಿಮುಟ್ಟ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ ಬಂಧುಗಳೇ. ನಮ್ಮ ಹಿರಿಯರು ಕುರಿ ಕಾಯ್ತಿದ್ದ ಕಾರಣ ಸರ್ಕಾರದಲ್ಲಿ ಯಾರ್ಯಾರು ನಮಗೆಲ್ಲ ವಂಚನೆ ಮಾಡಿರೋ ಗೊತ್ತಿಲ್ಲ. ಇವತ್ತು ನಾವು 2A ನಲ್ಲಿ ಇದ್ದೀವಿ. ನಮ್ಮ ಹಕ್ಕನ್ನ ಸುಮಾರು 40-50 ವರ್ಷಗಳಿಂದ ಕಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಹಕ್ಕಿನಿಂದ ವಂಚಿತರಾಗಿದ್ದೀವಿ. ನಮ್ಮ ಮಕ್ಕಳು ವಂಚಿತರಾಗಬಾರದು. ನಾವು ಬಹಳ ಮಂದಿ ಏನ್ ತಿಳ್ಕೊಂಡೀವಿ, ದೇವರಿಟ್ಟಂಗೆ ನಾವು ಜೀವನ, ದೇವರಿಟ್ಟಂಗೆ ಆಗುತ್ತೆ.
ದೇವರು ಇಟ್ಟನ್ನು ಆಗುತ್ತೆ ಅಂದ್ರೆ ನಮಗೆ ಭಗವಂತ ಬುದ್ಧಿ ಯಾಕೆ ಕೊಡ್ತಿದ್ದ? ನಮಗೆ ಯೋಚನೆ ಯಾಕೆ ಕೊಡ್ತಿದ್ದ ಭಗವಂತ? ನಮಗೆ ಭಗವಂತ ಯೋಚನೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ನೀವು ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಜೀವನ ಮಾಡಿ ಜಗತ್ತಿನಲ್ಲಿ ಸೈ ಎನಿಸಿಕೊಳ್ಳ್ರಿ, ನಿಮ್ಮ ಹಕ್ಕನ್ನು ನೀವು ಪಡಿರಿ ಅಂತ.